ಬಸವ ತತ್ವ ಜಗತ್ತಿನಾದ್ಯಂತ ಹರಡಲಿ. ಮಾನವ ಕುಲಕ್ಕೆ ಬಸವಣ್ಣನವರ ಕೊಡುಗೆ ಅಪಾರವಾಗಿದ್ದು, ಬಸವ ತತ್ವ ಜಗತ್ತಿನಾದ್ಯಂತ ವ್ಯಾಪಕವಾಗಿ ಪ್ರಚಾರವಾಗಬೇಕಾಗಿದೆ ಎಂದು ಗುರು ಬಸವೇಶ್ವರ ಸಂಸ್ಥಾನ ಮಠದ ಪೀಠಾಧಿಪತಿ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಸ್ವಾಮೀಜಿ ನುಡಿದರು. ಪಟ್ಟಣದ ಗುರು ಬಸವೇಶ್ವರ ಸಂಸ್ಥಾನ ಮಠದ ಕಲ್ಯಾಣ ಮಂಟಪದಲ್ಲಿ ಶ್ರವಣ ಮಾಸದ ನಿಮಿತ್ತ ಶ್ರೀ ಗುರು ಬಸವೇಶ್ವರ ಪಲ್ಲಕ್ಕಿ ಮಹೋತ್ಸವ ಹಾಗೂ ಪ್ರವಚನ ಕಾರ್ಯಕ್ರಮ ಉದ್ಘಾಟಿಸಿ ಆಶೀರ್ವಚನ ಹೇಳಿದರು. ಜೀವನ ಸುಧಾರಣೆಗೆ ಶರಣರ ಒಂದು ವಚನ ಸಾಕು. ಪ್ರತಿಯೊಬ್ಬರೂ ಪ್ರತಿದಿನ ವಚನ ಓದಿ ಅದರ ಸಾರಾಂಶ ತಿಳಿದುಕೊಳ್ಳಬೇಕು. ವಚನದಲ್ಲಿ ಅದ್ಭುತವಾದ ಶಕ್ತಿ ಅಡಗಿಕೊಂಡಿದೆ. ತಮ್ಮ ಮಕ್ಕಳಿಗೆ ಮೊಬೈಲ್ ಕೊಡುವುದನ್ನು ಬಿಟ್ಟು ವಚನದ ಪುಸ್ತಕವನ್ನು ಕೊಡಬೇಕು ಎಂದರು. ಉತ್ತಮ ಸಮಾಜ ರೂಪಿಸಲು ಯುವಕರ ಪಾತ್ರ ಮಹತ್ವದಾಗಿದೆ. ಯುವಕರು ವಿವಿಧ ಚಟಗಳಿಗೆ ದಾಸರಾಗದೆ ಒಳ್ಳೆ ಸಂಸ್ಕಾರವನ್ನು ಪಡೆದು ಇತರರಿಗೆ ಮಾದರಿಯಾಗಬೇಕು. ದುಡಿಯುವ ಕೈಗಳಿಗೆ ಸಾಕಷ್ಟು ಕೆಲಸಗಳಿದ್ದು, ತಾವು ಶುದ್ಧ ಕಾಯಕ ಮಾಡುವುದರ ಜೊತೆಗೆ ಕಾಯಕ ಜೀವಿಗಳಾಗಬೇಕು ಎಂದು ಹೇಳಿದರು. ಚಿದ್ರಳ್ಳಿ ಮಠದ ಶ್ರೀ ಸಿದ್ದಬಸವ ಕಬೀರ ಸ್ವಾಮೀಜಿ ಮಾತನಾಡಿ, ಸಮಾಜದಲ್ಲಿ ಘನತೆ, ಗೌರವ ಇರಬೇಕಾದರೆ ತಾವು ಮಾಡುವ ಕರ್ಮ ಚೆನ್ನಾಗಿರಬೇಕು. ಅಸೂಹೆ ಪಡೆದೆ ಎಲ್ಲರೂ ನಮ್ಮವರು ಎಂದು ತಿಳಿದುಕೊಂಡರೆ ಯಾವುದೇ ಸಂಕಷ್ಟಗಳು ಬರುವುದಿಲ್ಲ ಎಂದು ಹೇಳಿದರು. ತಾವೆಲ್ಲರೂ ಕಾಯಕ ನಿಷ್ಠರಾಗಿರಬೇಕು. ಕಳೆದು ಹೋದ ಸಮಯ ಇನ್ನೊಮ್ಮೆ ಬರುವುದಿಲ್ಲ. ಧರ್ಮದ ಮಾರ್ಗದಿಂದ ಗಳಿಸಿದ ಹಣವು ಜೀವನದಲ್ಲಿ ಶಾಂತಿ, ನೆಮ್ಮದಿ ನೀಡುತ್ತದೆ. ಎಷ್ಟೇ ಹಣ ಇದ್ದರೂ ಎಲ್ಲರೊಡನೆ ಅನನ್ಯವಾಗಿರಬೇಕು ಎಂದರು. ಶಿವಲಿಂಗ ಯರಗಲ್ ಹಾಗೂ ನವಲಿಂಗ ಪಾಟೀಲ ಸಂಗೀತ ಸೇವೆ ನಡೆಸಿಕೊಟ್ಟರು. ವೇದಿಕೆ ಮೇಲೆ ಸಾಯಿಗಾನ್ವ ಶ್ರೀ ಶಿವಾನಂದ ಸ್ವಾಮೀಜಿ, ಜಿಪಂ ಸದಸ್ಯ ಸುಧೀರ ಕಾಡಾದಿ, ಪ್ರಮುಖರಾದ ಬಾಬುರಾವ ಗೌಂಡಗಾವೆ, ಅಶೋಕ ಕಂಠಾಣೆ, ದಿಲೀಪ ಕುಮಾರ ಪಂಚಾಳ, ಶಿವಾನಂದ, ಜಗದೇವಿ ಗುಡಗೆ ಹಾಜರಿದ್ದರು. ಗದಗಯ್ಯ ಮಠಪತಿ ಸ್ವಾಗತಿಸಿ ನಿರೂಪಿಸಿದರು. ಶ್ರೀ ಗುರುಬಸವೇಶ್ವರ ಪಲ್ಲಕ್ಕಿ ಮಹೋತ್ಸವದ ಅಂಗವಾಗಿ ಪ್ರತಿ ವರ್ಷ ನಡೆಯತಕ್ಕಂತಹ ಕಾರ್ಯಕ್ರಮ ಈ ವರ್ಷ ಕೂಡ ವಿಶೇಷವಾಗಿ 7 ದಿವಸ ಪ್ರವಚನ. ಈ ಪ್ರವಚನದಲ್ಲಿ ಅತ್ಯಂತ ಅದ್ಭುತವಾಗಿ, ಅನುಭವಪೂರ್ಣವಾಗಿ ನಮ್ಮ ನಾಡಿನ ಅತ್ಯಂತ ಪ್ರಸಿದ್ಧ ಪ್ರವಚನಕಾರರಾಗಿರ್ತಕ್ಕಂಥ ಪೂಜ್ಯ ಶ್ರೀ ಸಿದ್ಧ ಬಸವ ಕಬೀರ ಮಹಾಸ್ವಾಮಿಗಳು ಚಿದ್ರಳ್ಳಿ ಪೂಜ್ಯರ ಸನ್ನಿಧಾನದ ಅನಂತ ಶರಣುಗಳನ್ನು ಹೇಳಿ, ಈ ಸಮಾರಂಭದಲ್ಲಿ ಸಂಗೀತ ಸೇವೆಯನ್ನು ಮಾಡತಕ್ಕಂಥ ನಮ್ಮ ಶಿವಲಿಂಗ ಯರಗಲಗೂ ಮತ್ತು ನಮಗೂ ಒಂದು 20-30 ವರ್ಷ ಆಯ್ತು ನಾವು ಸಂಬಂಧಿಸಿದ್ದ. 20 ವರ್ಷದಿಂದ ಯಾವಾಗಲೂ ನಮ್ಮ ಬಸವ ಕೇಂದ್ರದಲ್ಲಿ ಸಂಗೀತ ಸೇವೆಯನ್ನು ಮಾಡ್ತಿದ್ದಾನೆ ಆ ನಮ್ಮ ಶಿವಲಿಂಗ ಯರಗಲ್ ಅವರಿಗೂ. ಅದೇ ರೀತಿ ನಮ್ಮ ನವಲಿಂಗ ಪಾಟೀಲ್ ಅವರು ನಿಮ್ಗೆ ಎಲ್ಲರಿಗೂ ಗೊತ್ತದ. ನವಲಿಂಗ ಪಾಟೀಲ್ಗೂ ನಮಗೂ ಎಣಿಕೆದಾಗ 40 ವರ್ಷ ಆಗಿರ್ಬೋದು ಅಂದಾಜು.